ಕರ್ನಾಟಕ ಮೀಡಿಯಾ ನ್ಯೂಸ್ ನೊಂದವರ ಧ್ವನಿಗಾಗಿ, ಭ್ರಷ್ಟಾಚಾರದ ವಿರುದ್ಧವಾಗಿ ಸದಾ ಸಿದ್ಧ 24x7. ಹಿರಿಯೂರು ತಾಲೂಕು ಆಡಳಿತ ವತಿಯಿಂದ ಹಮ್ಮಿಕೊಂಡಿದ್ದ ಡಾಕ್ಟರ್ BR ಅಂಬೇಡ್ಕರ್ ಹಾಗೂ ಬಾಬು ಜಗಜೀವನ್ ರಾಮ್ ರವರ 119ನೇ ಮತ್ತು 135ನೇ ಜನ್ಮದಿನಾಚರಣೆ ಅವರ ಜಯಂತಿಯನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು. DSS ಮುಖಂಡರು ದಯಾನಂದ್, ಬೋರನಕುಂಟೆ ಜೀವೇಶ್, ಗಾಂಧಿನಗರ ತಿಪ್ಪೇಸ್ವಾಮಿ, DYSP ಶಿವಕುಮಾರ್, ಸರ್ಕಲ್ ಇನ್ಸ್ಪೆಕ್ಟರ್ ಆನಂದ್, ಸಮಾಜ ಕಲ್ಯಾಣ ಅಧಿಕಾರಿ ದಿನೇಶ್, ತಾಲೂಕು ದಂಡಾಧಿಕಾರಿಗಳು ಸಿದ್ದೇಶ್ ಅವರು ಇನ್ನು ಹಲವು ಮುಖಂಡರು ಭಾಗವಹಿಸಿದ್ದರು. ಸಂಘಟನೆಗಳು ಇದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಅಂಬೇಡ್ಕರ್ ಜಯಂತಿಯನ್ನ ಯಶಸ್ವಿಯಾಗಿ ಏನು ತಾಲೂಕು ಆಡಳಿತ ನೆರವೇರಿಸಿಕೊಡ್ತಾ ಇದೆ, ಅದಕ್ಕೆಲ್ಲರೂ ಕೂಡ ನಾವು ಸ್ಪಂದಿಸಬೇಕು. ಆಡಳಿತಾಧಿಕಾರಿಗಳು ಮತ್ತು ಎಲ್ಲ ಪ್ರಗತಿಪರ ಸಂಘಟನೆಗಳು ಈ ಒಂದು ಭವ್ಯ ಮೆರವಣಿಗೆ ಒಂದಿಗೆ ಸಮಾಜ ಕಲ್ಯಾಣ ಇಲಾಖೆ, ನಗರಸಭೆ, ತಾಲೂಕು ಪಂಚಾಯಿತಿ, ತಾಲೂಕು ದಂಡಾಧಿಕಾರಿಗಳ ನೇತೃತ್ವದಲ್ಲಿ ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆಯಿಂದ ಈ ಒಂದು ನಗರದ ಪ್ರಮುಖ ಬೀದಿಯಲ್ಲಿ ಮೆರವಣಿಗೆ ಮುಖಾಂತರ ಬಂದಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಬಾಬು ಜಗಜೀವನ್ ಅವರ ಈ ಒಂದು ಭಾವಚಿತ್ರಗಳನ್ನ ಇಲ್ಲಿ ಇಡುವುದರ ಮುಖಾಂತರ ಎಲ್ಲ ನನ್ನ ಕಲಾ ತಂಡಗಳು ಬಹಳ ಯಶಸ್ವಿಯಾಗಿ ಈ ಒಂದು ರಥವನ್ನ ಕರೆತಂದಿದ್ದೀರಾ. ನಿಮ್ಮ ಎಲ್ಲ ಇಲಾಖೆಯವರ ಪರವಾಗಿ, ಎಲ್ಲ ದಲಿತ ಪರ ಸಂಘಟನೆಗಳ ಪರವಾಗಿ, ಹಿರಿಯೂರು ತಾಲೂಕಿನ ಎಲ್ಲ ನಾಗರಿಕರ ಬಂಧುಗಳ ಪರವಾಗಿ ಜೈ ಭೀಮನ ನಮನಗಳನ್ನ ಸಲ್ಲಿಸ್ತೇವೆ. ಈ ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್, ಸಮಾಜ ಕಲ್ಯಾಣ ಇಲಾಖೆ, ಪೊಲೀಸ್ ಇಲಾಖೆ, ತಾಲೂಕು ಪಂಚಾಯಿತಿ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು, ಎಲ್ಲಾ ಇಲಾಖೆಯ ಸಿಬ್ಬಂದಿಗಳು ಆಗಮಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಇದೇ ಸಂದರ್ಭದಲ್ಲಿ ಉಪನ್ಯಾಸ ಅಂಬೇಡ್ಕರ್ ಅವರ ಕಾರ್ಯ ಸಾಧನೆಗಳ ಬಗ್ಗೆ ಮಾಹಿತಿ ನೀಡಿದರು. ಬಾಬು ಜಗಜೀವನ್ ರಾಮ್ ರವರ ರಾಜಕೀಯ ಜೀವನದಲ್ಲಿ ದೇಶದ ಜನತೆಗೆ ಯಾವ ಕೆಲಸ ಮಾಡಿಕೊಟ್ಟಿದ್ದಾರೆ ಎಂದು ಮನದಟ್ಟಾಗುವ ರೀತಿಯಲ್ಲಿ ಧರಣೇಂದ್ರಯ್ಯರವರು ನೆನಪಿಸಿದರು. ಜನ್ಮ ದಿನಾಚರಣೆ ಸಮಾರಂಭವನ್ನ ಈ ಒಂದು ಸಂದರ್ಭದಲ್ಲಿ ಹಮ್ಮಿಕೊಂಡಿದ್ದೀವಿ. ಅಧ್ಯಕ್ಷತೆಯನ್ನು ವಹಿಸಿದಂತಹ ನಿಮ್ಮೆಲ್ಲರ ಜನಪ್ರಿಯ ಶಾಸಕರು ಹಾಗೂ ಸಚಿವರಾದಂತಹ ಶ್ರೀ ಡಿ ಸುಧಾಕರ್ ಸರ್, ಮಾನ್ಯ ಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ ಸಚಿವರು ಹಾಗೂ ಚಿತ್ರದುರ್ಗ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಶಾಸಕರು, ಹಿರಿಯೂರು ವಿಧಾನಸಭಾ ಕ್ಷೇತ್ರ ಇವರು ತಮ್ಮೆಲ್ಲ ಗೊತ್ತಿರುವ ಹಾಗೆ ಅನಾರೋಗ್ಯದ ಕಾರಣ ನಿಮಿತ್ತ ಈ ಒಂದು ಸಭೆಗೆ ಹಾಜರಾಗಲಿಕ್ಕಾಗಿಲ್ಲ. ಅದು ಸಹ ನಿಮ್ಮೆಲ್ಲರ ಪರವಾಗಿ ಹಾಗೆ ಈ ಸಭೆಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ಸಣ್ಣಪ್ಪ ನಗರಸಭೆಯ ಮಾಜಿ ಸ್ಥಾಯಿ ಸಮಿತಿ ಅಧ್ಯಕ್ಷರು ಹಾಜರಾಗಿದ್ದಾರೆ. ಅವರಿಗೆ ಸಭೆಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ಡಾಕ್ಟರ್ ಧರಣಿ ಸಕ್ಕರೆ ಪ್ರಥಮ ದರ್ಜೆ ಕಾಲೇಜ್ ಇವರು ಹಾಜರಾಗಿದ್ದಾರೆ. ಅವರಿಗೆ ಸ್ವಾಗತವನ್ನು ಬಯಸ್ತೇನೆ. ಮುಖಂಡರಾದ ಓಂಕಾರಪ್ಪರವರು ಮೊದಲನೇದಾಗಿ ಬಾಬಾ ಸಾಹೇಬ್ರನ್ನ ಯಾರು ಅಂತ ತನ್ನನ್ನು ತಾನು ಕೇಳಿಕೊಂಡು
ಒಬ್ಬರು ಜನಕವಿ ಪ್ರಶಾಂತ್ ಮಸ್ಕಿ ಅಂತ ಅವರು ಒಂದು ಕವಿತೆಯನ್ನು ಬರೆದಿದ್ದಾರೆ. ಆ ಕವಿತೆಯ ಸಾಲುಗಳು ಹೀಗಿದೆ: ಅಂಬೇಡ್ಕರ ಯಾರು ಅಂಬೇಡ್ಕರ ಅಂತ. ಅಂಬೇಡ್ಕರ ಯಾರು ಅಂಬೇಡ್ಕರ, ಹೆಂಗೆ ನಾ ಬರೆಯಲಪ್ಪ ಒಂದು ವಾಕ್ಯದ ಉತ್ತರ, ತಲೆ ಎತ್ತಿ ನೋಡಿರೋ ಆ ನೀಲಿ ಬಾನೆ ಉತ್ತರ ಅನ್ನುವಂಥ ಸಾಲುಗಳು. ಮುಂದುವರೆದು ಹೇಳ್ತಾರೆ, ಅವರು ಭಾರತ ಮಾತೆಗೆ ಹೊಸ ಬಟ್ಟೆ ಹೊಲದ ಒಬ್ಬರು ಟೈಲರ್. ಹಾಗೆಯೇ ಕೇರಿಯಿಂದ ಊರಿಗೆ ಮದ್ದು ಬರೆದಂತಹ ಒಬ್ಬ ಡಾಕ್ಟರ್ ಅಂತ. ತುಂಬ ಅರ್ಥಪೂರ್ಣವಾದಂಥ ಸಾಲುಗಳು. ಬಾಬಾ ಸಾಹೇಬ್ರು ಯಾರು ಅಂತ ನಾವು ನೋಡೋದಾದ್ರೆ, ಯಾರು ಅಂಬೇಡ್ಕರ್ ಅಂತ ನಮಗೆ ನಾವು ಕೇಳಿಕೊಂಡ್ರೆ ಅದಕ್ಕೆ ತಲೆ ಎತ್ತಿ ನೋಡಿ ಆ ನೀಲಿ ಬಾನೆ ಉತ್ತರ ಆಗ್ತದೆ ಅಂತಕ್ಕಂಥ ಒಂದು ರೂಪಕದ ಭಾಷೆಯಲ್ಲಿ ಅವರು ಅಂಬೇಡ್ಕರ್ ಅವರನ್ನ ನಮ್ಮೆದುರಿಗೆ ಮುಖಾಮುಖಿ ಹಾಕ್ಸಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಅವ್ರನ್ನ ನೆನಪಿಸ್ಕೊಳ್ಬೇಕು ಮತ್ತೆ ಸ್ಮರಿಸಬೇಕು. ಯಾಕೆ ಅಂತ ಹೇಳಿದ್ರೆ, ಅವರ ನಮ್ಮ ಇವತ್ತಿನ ಸುಖಕ್ಕೆ ಆ ಮನುಷ್ಯ ಮಾಡಿದಂಥ ಬಹಳ ದೊಡ್ಡ ತ್ಯಾಗ ಇದೆ. ಆ ಕಾರಣಕ್ಕಾಗಿ ನಾವು ಅವ್ರನ್ನ ಸ್ಮರಿಸಬೇಕಾಗ್ತದೆ, ನೆನಪು ಮಾಡ್ಕೊಳ್ಬೇಕಾಗ್ತದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1920ರ ದಶಕದಲ್ಲಿ ಏನು ಸಾರ್ವಜನಿಕ ಜೀವನಕ್ಕೆ ಪ್ರವೇಶ ಮಾಡಿದ್ರು, ಅಂದಿನಿಂದ ಡಿಸೆಂಬರ್ 6, 1956ರ ಕಾಲಘಟ್ಟದವರೆಗೂ ಡಿಸೆಂಬರ್ 6, 1956ರ ಒಂದು ಕಾಲಘಟ್ಟದವರೆಗೂ ಕೂಡ ಅವರು ತಮ್ಮ ಜ್ಞಾನವನ್ನ ಈ ದೇಶದ ಪ್ರಗತಿಗಾಗಿ ಹಂಚುತ್ತಲೇ ಇದ್ರೂ ಕೂಡ, ಆದರೆ ದುರದೃಷ್ಟವಶಾತ್ ಅವರ ಜ್ಞಾನದ ಒಂದು ಬೆಳಕು ನಮ್ಮ ಭಾರತದ ಬುದ್ಧಿಜೀವಿಗಳಿಗೆ ನಿಜಕ್ಕೂ ಕಾಣಲೇ ಇಲ್ಲ ಅನ್ನೋದು ಒಂದು ವಿಷಾದದ ಸಂಗತಿ ಕೂಡ. ತಕ್ಕಂಥ ಒಂದು ಸ್ಥಳದಲ್ಲಿ 1891ರಲ್ಲಿ ಜನಿಸ್ತಾರೆ. ಬಾಲ್ಯದಲ್ಲೇ ಅನೇಕ ನೋವು ಅಪಮಾನಗಳಿಗೆ ಅವರು ಮುಖಾಮುಖಿಯಾಗಿದ್ರೂ ಸಹ ತಮಗೆಲ್ಲ ಇದು ಗೊತ್ತಿದೆ. ಅದನ್ನು ದಾಟಿಕೊಂಡು ಅವರು ಅನೇಕ ವಿಶ್ವವಿದ್ಯಾನಿಲಯಗಳಲ್ಲಿ ಪ್ರಖರವಾದಂಥ ಚಿಂತನೆಯನ್ನು ತಮ್ಮದಾಗಿಸಿಕೊಂಡು ಏನು ಈ ಅನಾವಸ್ಥೆ ಅನ್ನೋದಿತ್ತು ಅದರ ವಿರುದ್ಧ ಅವರು ನಿರಂತರವಾಗಿ ಅದಕ್ಕೆ ಎದುರಾಗ್ತಾ ಇದ್ರು ಕೂಡ ಅವರು ಛಲ ಬಿಡದೆ ತಮ್ಮ ಸಕಾರಾತ್ಮಕ ಚಿಂತನೆಗಳಿಂದ ಅವರು ಇವತ್ತು ವಿಶ್ವಮಾನವರಾಗಿ ನಮಗೆ ಕಾಣ್ತಾ ಇದ್ದಾರೆ. ಅಮೆರಿಕದ ಕೊಲಂಬಿಯಾ ಯೂನಿವರ್ಸಿಟಿಯಲ್ಲಿ ಏನು ಅವರು PhD ಮಾಡ್ಕೊಂಡು ಬಂದರು. ಅಂತ ಒಬ್ಬ ಪ್ರಖರ ವಿಚಾರವಾದಿಯನ್ನ ಕಚೇರಿಯ ಕೆಳದರ್ಜೆಯ ನೌಕರರು ಸಹ ಹೇಗೆ ಸಂಕುಚಿತ ಮನಸ್ಸುಗಳಿಂದ ಅವ್ರನ್ನ ನೋಡಿದ್ರು ಅಂತ ನೋಡಿದ್ರೆ ತುಂಬಾ ವಿಷಾದವಾಗ್ತದೆ. ಇಂತಹ ಸಂದರ್ಭವನ್ನ ಬಾಬಾ ಸಾಹೇಬ್ರವರು ಅಲ್ಲದೆ ಬೇರೆ ಯಾರಾದರೂ ಮುಖಾಮುಖಿಯಾಗಿದ್ರೆ ಅವರ ಪರಿಸ್ಥಿತಿ ಯಾವ ಮಟ್ಟಕ್ಕೆ ತಲುಪ್ತಾ ಇತ್ತು ಅನ್ನೋದು ತುಂಬಾ ಚಿಂತೆ ಮಾಡುವಂತ ವಿಷಯ ಆಗ್ತದೆ. ಪ್ರಥಮ ಸ್ಥಾನವನ್ನು ಮಹಾಲಕ್ಷ್ಮಿ HC 7ನೇ ತರಗತಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹುಲಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಲು ಕಾರಣೀಕರ್ತರಾಗಿರ್ತಕ್ಕಂತಹ ಎಲ್ಲ ನನ್ನ ಹಿರಿಯೂರು ತಾಲೂಕಿನ ಮುಖಂಡರೇ ಹಾಗೂ ಹಿರಿಯೂರು ತಾಲೂಕಿನ ಎಲ್ಲ ನಾಗರಿಕ ಬಂಧುಗಳೇ, ಮುದ್ದು ಮಕ್ಕಳೇ, ಪತ್ರಿಕಾ ಮಿತ್ರರೇ, ಈ ದಿನ ನಾವು ಮನೆ ಸರ್ಕಾರದ ಆಶಯದಂತೆ 2 ಮಹಾನ್ ಚೇತನರ ಜಯಂತಿಯನ್ನು ನಾವು ಈ ದಿನ ಆಚರಣೆ ಮಾಡಿರ್ತಕ್ಕಂಥದ್ದು. ಇಡೀ ನಮ್ಮ ಜಗತ್ತಿಗೆ ದಾರಿದೀಪವನ್ನು ನೀಡಿರ್ತಕ್ಕಂತಹ, ಇಡೀ ನಮ್ಮ ಭಾರತಕ್ಕೆ ಎಲ್ಲ ರಂಗದಲ್ಲೂ ಸಹ ಮಾರ್ಗದರ್ಶಿ ಹಾಕಿಕೊಟ್ಟು ದೇಶ ಸರ್ವತೋಮುಖ ಅಭಿವೃದ್ಧಿ ಕಾಣಲಿಕ್ಕೆ ಕಾರಣೀಭೂತರಾಗಿರ್ತಕ್ಕಂತಹ ಭಾರತದ ನೆಲೆಯಲ್ಲಿ, ಈ ಭೂಮಿಯಲ್ಲಿ ಸುವ್ಯವಸ್ಥಿತವಾಗಿ ಯಾರ ಹಂಗು ಇಲ್ಲದೆ ಈ ಭೂಮಿಯ ಸಂಪನ್ಮೂಲಗಳನ್ನು ಸಮವಾಗಿ ಅನ್ನುವಂತಹದ್ದು. ಅದೇ ರೀತಿ ಡಾಕ್ಟರ್ ಬಾಬೂಜಿ ಅವರು ಸಹ ಅವರು ರಾಜಕೀಯಕ್ಕೆ ಬಂದು ಅವರ ಮರಣ ಒಂದುವರೆಗೂ ಸಹ ಅವರು ಸಚಿವರಾಗಿ ಇದ್ದಿರ್ತಕ್ಕಂಥದ್ದು ನಮಗೆಲ್ಲ ಗೊತ್ತಿದೆ. ಅಷ್ಟೊಂದು ಅವರ ಜ್ಞಾನ, ಇಡೀ ನಮ್ಮ ದೇಶ ಆಹಾಕಾರ ಅಂದ್ರೆ ಆಹಾರದಲ್ಲಿ ಆಹಾಕಾರ ಇರ್ತಕ್ಕಂಥ ಸಂದರ್ಭದಲ್ಲಿ, ಕಾನೂನು ಸುವ್ಯವಸ್ಥೆ ಹಾಳಾಗುವಂತಹ ಸಂದರ್ಭದಲ್ಲಿ ಅವರು ರಕ್ಷಣಾ ಸಚಿವರಾಗಿ ಮತ್ತು ಆಹಾರದ ಮಂತ್ರಿಯಾಗಿ ನಮ್ಮ ದೇಶವನ್ನು ಆಹಾರವನ್ನು ಮಾಡಿರ್ತಕ್ಕಂಥದ್ದು. ಹಾಗಾಗಿ ಅವರ ಹಸಿರು ಕ್ರಾಂತಿಯ ಪಿತಾಮಹ ಅಂತೇಳಿ ನಾವು ಕರಿತಾ ಹೋಗ್ತೀವಿ. ನಾವು ನೀವು ಸಹ ಅವರ ಎಲ್ಲ ಉಪಯುಕ್ತತೆಗಳನ್ನು ಮೈಗೂಡಿಸ್ಕೊಳ್ಳೋಣ. ಆ ಇಬ್ಬರ ಮಹಾನ್ ನಾಯಕರು ಆಗಿಕೊಟ್ಟಿರ್ತಕ್ಕಂತಹ ಮಾರ್ಗದರ್ಶನದಲ್ಲಿ ನಾವು ನೀವು ಬೆಳೆಯೋಣ, ನಾವು ಸಹ ಅವರಂತೆ ಆಗೋಣ ಅನ್ನುವಂಥದ್ದು ನಮ್ಮ ಆಶಯವನ್ನು ವ್ಯಕ್ತಪಡಿಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಿದ್ದೀನಿ. ನಮಸ್ಕಾರ. ನೆನಬೇಕಾಗಿದೆ. ಹಾಗಾಗಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಸಾಮಾಜಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ, ಶೈಕ್ಷಣಿಕವಾಗಿ, ಮಹಿಳಾ ಪರ, ಮಕ್ಕಳ ಪರ, ಕಾರ್ಮಿಕರ ಪರ ಎಷ್ಟೊಂದು ಕಾನೂನು ಕಟ್ಟಡಗಳನ್ನು ಜಾರಿಗೆ ತಂದಿರತಕ್ಕಂಥದ್ದು. ಅವೆಲ್ಲ ಕಾನೂನುಗಳನ್ನು ಅವರು ಅನುಭವಿಸಿದ ಕಾರಣದಿಂದ
ನಮ್ಮ ಭಾರತದಲ್ಲಿರ್ತಕ್ಕಂಥ ಯಾವುದೇ ಒಬ್ಬ ಜನಸಾಮಾನ್ಯರು ಆಗಿರ್ಬೋದು, ಕಾರ್ಮಿಕರಾಗಿರ್ಬೋದು, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಮಹಿಳೆಯರು, ಮಕ್ಕಳು ಯಾರೂ ಸಹ ಕಾನೂನಿನಿಂದ ವಂಚಿತರಾಗಬಾರ್ದು ಎನ್ನುವಂತಹ ದೃಷ್ಟಿಯಲ್ಲಿ ಸುಮಾರು ಕಾನೂನುಗಳನ್ನು ಅವರ ಜಾರಿಗೆ ತಂದಿರತಕ್ಕಂಥದ್ದು ಮತ್ತು ಸಂವಿಧಾನವನ್ನು ನಮಗೆ ಅಣಿ ಮಾಡಿಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಅವರ ಮೂಲ ಉದ್ದೇಶ ಶಿಕ್ಷಣ ಅನ್ನುವಂಥದ್ದು. ಅವರು ಇಷ್ಟೊಂದು ಪ್ರಖ್ಯಾತವಾಗಿ ನಮ್ಮ ಜಗತ್ತಿಗೆ ಕಾಣ್ತಿದ್ದಾರೆ ಅಂದರೆ ಅದಕ್ಕೆ ಮುಖ್ಯವಾಗಿ ಅವರ ಶಿಕ್ಷಣ. ಹಾಗಾಗಿ ನಮ್ಮ ಮಕ್ಕಳನ್ನು ಸಹ ನಾವು ಶಿಕ್ಷಣವಂತರನ್ನಾಗಿ ಮಾಡಬೇಕು. ಅಟ್ಲೀಸ್ಟ್ ಅವರ ಒಂದು ಅನಿಯಷ್ಟು ನಾವು ಶಿಕ್ಷಣವನ್ನು ಪಡ್ಕೊಳ್ಬೇಕು ಅನ್ನುವಂಥದ್ದು. ಅವರು ಸಮುದ್ರದಷ್ಟು ಶಿಕ್ಷಣವನ್ನು ಪಡೆದ್ರೆ ನಾವು ಅಟ್ಲೀಸ್ಟ್ ಒಂದು ಅನಿಯಷ್ಟಾದ್ರೂ ನಾವು ಒಂದು ಪದವಿ, ಅವರು ಸಾವಿರಾರು ಪದವಿಗಳನ್ನು ಪಡೆದಿರಬಹುದು, ಸಾವಿರಾರು ಥೀಸಿಸ್ಗಳನ್ನು ಬರೆದಿರಬಹುದು, ಡಾಕ್ಟರೇಟ್ಗಳನ್ನು ಪಡೆದಿರಬಹುದು, ಸಾವಿರಾರು ಬುಕ್ಗಳನ್ನು ಬರೆದಿದ್ದಾರೆ, ಎಷ್ಟೊಂದು ಮಾರ್ಗದರ್ಶನ ಮಾಡಿದ್ದಾರೆ. ಆದರೆ ಅದರಲ್ಲಿ ಒಂದು ನಮ್ಮ ಮಕ್ಕಳಿಗೆ ನಾವು ಶಿಕ್ಷಣವನ್ನು ಕೊಡಿಸ್ಬೇಕು ಅನ್ನುವಂಥದ್ದು.